ಇವತ್ತು ನಮ್ಮ ಅಮ್ಮ ಫೋನ್ ಮಾಡ್ಬಿಟ್ಟು ಮನೆಗೆ ಬೇಗ ಬಾ ಚಿರತೆ ಬಂದೈತೆ ಅಂತ ಹೇಳ್ತು. ಇವತ್ತು ಬೆಳಿಗ್ಗೆ ನಮ್ಮ ಮನೇಲಿ ಚಪಾತಿ ಮಾಡಿದ್ರು. ಲಾಸ್ಟ್ ಅಲ್ಲಿ ಟ್ವಿಸ್ಟ್ ಇದೆ, ಕೊನೆ ಗಂಟ ನೋಡಿ. ಚಪಾತಿ ತಿಂದು ಮನೆ ಬಿಟ್ಟು ಬೇಗ ಕಾಲೇಜಿಗೆ ಬಂದ್ ನೋಡಿದ್ರೆ ನಮ್ ಲೆಕ್ಚರ್ ಇರೋ 4 ಜನಕ್ಕೆ ಪಾಠ ಮಾಡ್ತಿದ್ರು. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಫಿಲ್ ಆದ್ರು. ಯಾಕೋ ಗೊತ್ತಿಲ್ಲ, ನಮ್ ಡೈಲಿ ರೂಟೀನ್ ಅಲ್ಲಿ ಇವಾಗ ವಾಟರ್ಮೆಲನ್ ಫ್ರೂಟ್ ಆಡ್ ಆಗ್ತಿದೆ. ಇವಾಗಿರೋ ಬಿಸಿಲು ವೆದರ್ಗೆ ಅದೇ ಒಳ್ಳೇದು. ಔಟ್ ಸೈಡ್ ಒಂದು ಬ್ರೇಕ್ ತಗೊಂಡು ಮತ್ತೆ ಕ್ಲಾಸಿಗೆ ಬಂದ್ ನೋಡಿದ್ರೆ ನನ್ನ ಫ್ರೆಂಡ್ ಏನೋ ವರ್ಕ್ ಮಾಡ್ತಾನೆ ಅಂತ ನೋಡಿದೆ. ಅದ್ರ ಗೇಮ್ ಮಾಡ್ಕೊಂಡ್ ಕೂತಿದ್ದ. 9 to 11 ಗಂಟೆ ಒಂದು ಕ್ಲಾಸ್ ತಗೊಂಡು ಅರ್ಧದಲ್ಲಿ ಬ್ರೇಕ್ ಬಿಟ್ಟಿದ್ರು. ಅದು ಮುಗೀತು. ಇವಾಗ ಟೈಮ್ ಬಂದು 1 o'clock. ಸೊ ಅದಕ್ಕೆ ಊಟ ಮಾಡ್ಕೊಂಡು 2 o'clock ಇರೋ ಕ್ಲಾಸ್ ನ ಅಟೆಂಡ್ ಮಾಡೋಣ ಅಂತ ಬೇಗ ಊಟ ಮಾಡಕ್ ಬಂದು. ಸೊ ಅಲ್ಲಿಂದ ಊಟ ಮುಗಿಸಿ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ ಥಿಯರಿ ಕ್ಲಾಸ್ ಇದೆ. ನಿದ್ದೆ ಬರುತ್ತೆ ಅಂತ ಗೊತ್ತಿತ್ತು. ಆದ್ರೂ ಸದ್ಯಕ್ಕೆ ಅಟೆಂಡೆನ್ಸ್ ಮೇಂಟೈನ್ ಮಾಡ್ಬೇಕಲ್ಲ ಅಂತ ಕ್ಲಾಸಿಗೆ ಬಂದು ಕ್ಲಾಸ್ ಅಲ್ಲಿ ನೋಡಿದ್ರೆ ಹೆಂಗೆಂಗೋ ಆಡ ನನ್ನ ಫ್ರೆಂಡ್ ಪಕ್ಕದಲ್ಲಿ ಬಂದು ಕೂತ್ಬಿಟ್ಟಿದ. ಹೆಂಗೆಂಗೋ ಆಡ್ತಾನೆ. ನಾಳೆನೆ ಆಂಜನೇಯ ಸ್ವಾಮಿ ತಾಯ್ತಾ ಕಟ್ಬೇಕು ಇವನಿಗೆ. ನಮ್ ಸರ್ ಪ್ರೊಜೆಕ್ಟರ್ ಅಲ್ಲಿ ಫೋನ್ ರಿಪೇರಿ ಮಾಡೋ ವಿಡಿಯೋನ ಹಾಕ್ಬಿಟ್ಟಿದ್ರು. ಸೊ ಬಾಕಿ ಇರೋ ಕ್ಲಾಸ್ ಕೇಳ್ಕೊಂಡು ಬಸ್ ಸ್ಟಾಪ್ ಗೆ ಅಂತ ಹೊರಟು. ಹಾಯ್ ಬ್ರೋ, ನಾವು ನಿಮ್ ಫಾಲೋವರ್ ಬ್ರೋ. ಇಲ್ಲ, ಹಾಯ್ ಮಾಡಿ ಬ್ರೋ. ಹಾಯ್ ಬ್ರೋ. ಸೊ ಯಾವ್ರಲ್ಲಿ ಜಾಸ್ತಿ ನಮ್ ಫಾಲೋವರ್ಸ್ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ವಿಡಿಯೋ ನೋಡ್ತಿದ್ದೀರಲ್ಲ ನೀವು, ನಿಮ್ ಊರ್ ನೇಮ್ ನ ಕಮೆಂಟ್ ಮಾಡಿ. ನಮ್ ಕೇರ್ಪೇಟೆ ಅವರು ತುಂಬಾ ಜನ ವಿಡಿಯೋಸ್ ನೋಡ್ತೀರಾ, ಸೊ ಹಾಗೆ ಫಾಲೋ ಮಾಡ್ಕೊಳ್ಳಿ. ಇವತ್ತು ನಮ್ಮ ಫೋನ್ ಮಾಡಿ ಮನೆಗೊಂದು ಚಿರತೆ ಬಂದೈತೆ ಬೇಗ ಬಾ ಅಂತ. ಸೊ ಅದಕ್ಕೆ ನಾನು ನೋಡೋಕೋಸ್ಕರ ಬೇಗ ಬಸ್ ಇಲ್ದು ಬೇಗ ನಡ್ಕೊಂಡು ಮನೆಗೆ ಬಂದೆ. ಬಂದಿ ನೋಡ್ರಿ ಹಂದಿ. ಎಂದ ಅಲ್ಲ ಹಂದಿ, ನೀ ಹಂದಿ. ಯಾಕೆ ಜನರೇ